ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರಶಕ್ತಿಯಿಂದ ನಾವು ಮನಸ್ಸಿನಲ್ಲಿ ಏನನ್ನೇ ಬೇಡ್ಕೊಂಡ್ರೂ ಕೂಡ ಅದು ನಮಗೆ ಈಡೇರುತ್ತೆ ಅಂತಲೇ ಹೇಳಬಹುದು. ಹಾಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ದೂರ ಆಗಿ ಹಣಕಾಸಿನ ಹರಿವು ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಮಂತ್ರವನ್ನು ಯಾವ ರೀತಿ, ಹೇಗೆ, ಎಲ್ಲಿ, ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಅದಕ್ಕಿರುವಂತಹ ನಿಯಮಗಳೇನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನ ತುಂಬಾ ಹೆಚ್ಚಾಗಿ ನಾವು ವಾರಾಹಿ ಪೂಜೆಯನ್ನಾಗಲಿ ಅಥವಾ ವ್ರತವನ್ನಾಗಲಿ ಮಂತ್ರಗಳನ್ನಾಗಲಿ ಶುರು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಮಂಗಳವಾರ, ಶುಕ್ರವಾರ, ಗುರುವಾರ ದಿನಗಳಲ್ಲಿ ಕೂಡ ನೀವು ಈ ಒಂದು ವಾರಾಹಿ ತಾಯಿಯ ವ್ರತ, ಪೂಜೆ, ಮಂತ್ರಗಳನ್ನು ಪಠಿಸೋದಕ್ಕೆ ಪ್ರಾರಂಭಿಸೋದಾಗಿದ್ರೂ ಕೂಡ ಮಾಡಬಹುದಾಗಿರುತ್ತೆ. ಪ್ರತಿನಿತ್ಯವೂ ಕೂಡ ತಾಯಿಯ ಆರಾಧನೆಯನ್ನು ಮಾಡ್ತಾ ಬರೋದ್ರಿಂದ ಅಥವಾ ಮಂತ್ರಗಳನ್ನು ಜಪಿಸುತ್ತಾ ಬರೋದ್ರಿಂದ ಕೂಡ ನಮಗೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಅದರಿಂದ ದೂರ ಆಗಬಹುದು. ನೆಗೆಟಿವ್ ಎನರ್ಜಿ ಅಂತ ಏನಾದರೂ ಮನೆಯಲ್ಲಿದ್ದರೂ ಕೂಡ ಅದು ದೂರ ಮನೆಯಿಂದ ಹೊರಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕೋರಿಕೆಗಳಿದ್ರೂ ಕೂಡ ಅದು ನೆರವೇರೋದಕ್ಕೆ ವಾರಾಹಿ ತಾಯಿಯ ಅನುಗ್ರಹ ತುಂಬಾ ಮುಖ್ಯ ಆಗುತ್ತೆ. ವಾರಾಹಿ ತಾಯಿಯನ್ನು ನಾವು ಪ್ರತಿನಿತ್ಯವೂ ಕೂಡ ಆರಾಧನೆ ಮಾಡ್ತಾ ಬರೋದ್ರಿಂದ ಕೂಡ ನಮ್ಮ ಮನಸ್ಸಿನ ಶಕ್ತಿ ಅಂದರೆ ಸಂಕಲ್ಪ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆಗ ನಾವು ಏನನ್ನೇ ಬೇಡ್ಕೊಂಡ್ರೂ ಕೂಡ ತಾಯಿ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಮನಸ್ಸನ್ನು ಹಾಗೆ ಮೈಂಡನ್ನು ಕೂಡ ಪಾಸಿಟಿವ್ ಆಗಿ ಇಟ್ಕೊಳ್ಳೋದ್ರಿಂದ ಕೂಡ, ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ, ಪಾಸಿಟಿವ್ ಆಗಿ ಈಗಾಗಲೇ ನಮಗೆ ಆಗೋಗಿದೆ ಅನ್ನೋ ಥರ ಫ್ಯೂಚರ್ನಲ್ಲಿ ಹೇಗೆ ನಾವು ಆಗಿದ್ರೆ ಹೇಗೆ ಖುಷಿಯಾಗಿರ್ತೀವಿ ಆ ರೀತಿ ಫ್ಯೂಚರ್ನ ಪ್ರೆಸೆಂಟಲ್ಲೇ ಕಲ್ಪಿಸ್ಕೊಳ್ಳೋದ್ರಿಂದ ಕೂಡ ನಮಗೆ ಎಲ್ಲವೂ ನಾವು ಅಂದ್ಕೊಂಡಿದ್ದೆಲ್ಲವನ್ನು ಕೂಡ ನಾವು ಪಡ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ಅಥವಾ ಪೂಜೆ ವ್ರತವನ್ನು ಮಾಡುವಾಗ ನಾವು ನಾನ್ ವೆಜ್ಜನ್ನು ತಿಂದು ಮಾಡಬಾರ್ದು. ನಾನ್ ವೆಜ್ ಏನು ಇಲ್ಲದೇ ನಾವು ಸ್ನಾನ ಮಾಡಿಕೊಂಡು ಶುದ್ಧವಾಗಿ ವಾರಾಹಿ ತಾಯಿಗೆ ಇಷ್ಟವಾಗದಂಥ ಕಡು ಕಪ್ಪು ಅಥವಾ ಕಡು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕೂಡ ದಕ್ಷಿಣಾಭಿಮುಖವಾಗಿ ಕೂತು ಮಂತ್ರಗಳ ಪಠಣೆಯನ್ನಾಗಲಿ ಪೂಜೆ ವ್ರತವನ್ನಾಗಲಿ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ನಾವು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದು ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರನಾದರೂ ಪಠಿಸ್ಬೋದು. ಇಲ್ಲ ಅಂದರೆ ನೀವು ಪ್ರಶಾಂತವಾದಂಥ ಪರಿಸರದಲ್ಲಿ ಕೂತ್ಕೊಂಡು, ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು, ಒಂದು ಮರದ ಕೆಳಗಡೆ ಅಥವಾ ನೆರಳಿರೋವಂಥ ಜಾಗದಲ್ಲಿ ಕೂತ್ಕೊಂಡು ಕೂಡ ನೀವು ಹೇಳ್ಕೊಬೋದಾಗಿರುತ್ತೆ. ಹಾಗೆ ನೀವು ಫ್ಯೂಚರಲ್ಲಿ ಹೇಗೆ ನಡೆದಿದ್ರೆ ಎಲ್ಲ ಖುಷಿಯಾಗಿರ್ತೀರ, ಅದು ಸಿಕ್ಕಾಗಿ ಹೇಗೆ ಖುಷಿಯಾಗಿ ಇರುತ್ತೆ ನಿಮಗೆ, ಅದರಿಂದ ಹೇಗೆ ಫೀಲ್ ಆಗ್ತಿರುತ್ತೆ ಆ ಫೀಲ್ನ ನೀವು ಪ್ರೆಸೆಂಟಲ್ಲೇ ಅನುಭವಿಸ್ಕೊಂಡು ನಿಮ್ಗೆ ಏನು ಬೇಕು, ಏನು ಮನಸ್ಸಲ್ಲಿ ಕೋರಿಕೆ ಇಟ್ಕೊಂಡಿರ್ತೀರ ಆ ಕೋರಿಕೆ ಈಗಾಗಲೇ ಈಡೇರಿದೆ, ಅದು ನನ್ನ ಕೈ ಸೇರಿದೆ ಅನ್ನೋ ರೀತಿಯಲ್ಲಿ ನೀವು ಖುಷಿಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ದೇ ಅದು ಖುಷಿಯಾಗಿ ನೀವು ಸಿಕ್ಕಾಗಿದೆ ಅಂದ್ಕೊಂಡು ಅದಾದ ನಂತರ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಆ ರೀತಿ ಮಾಡ್ಕೊಂಬರೋದ್ರಿಂದ ನಾವು ಏನೇ ಬೇಡ್ಕೊಂಡಿದ್ದು ಕೂಡ ಅದು ನೆರವೇರೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಈ ವಾರಾಹಿ ತಾಯಿಯ ಮಂತ್ರವನ್ನು ನಾವು 108 ಬಾರಿ ಪಠಿಸಲೇಬೇಕಾಗುತ್ತೆ ಅಥವಾ 11 ಬಾರಿನಾದರೂ ಪಠಿಸಲೇಬೇಕಾಗುತ್ತೆ. ಪಠಿಸೋದಕ್ಕೆ ಬರೋದಿಲ್ಲ ಅಂತ ಅಂದರೆ ನಾನು ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಂಡು ಕೂಡ ನೀವು ಇದಕ್ಕೆ ಅಂತಲೇ ಒಂದು ಬುಕ್ಕನ್ನು ಇಟ್ಕೊಳ್ಳಿ. ಅದರಲ್ಲಿ ಕೂಡ 108 ಬಾರಿ ಅಥವಾ 11 ಬಾರಿ, 21 ಬಾರಿ, ಇದರಲ್ಲಿ ನಿಮಗೆ ಎಷ್ಟು ಬಾರಿ ಬರಿಬೇಕು ಅನಿಸುತ್ತೋ ಕೂಡ ಅದನ್ನು ನೋಡಿಕೊಂಡು ಕೂಡ ಬರಿಬೋದಾಗಿರುತ್ತೆ. ಬರೆಯೋದ್ರಿಂದ ಅಥವಾ ಪಠಿಸೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಮಂತ್ರ ಸಿದ್ಧಿಯಿಂದ ನಮಗೆ ಬೇಗನೆ ನಮ್ಮ ಕೋರಿಕೆಗಳು ಈಡೇರಬೇಕು ಅನ್ನೋದಾದರೆ ನಾವು ರಾತ್ರಿ ಅಂದರೆ ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ವಾರಾಹಿ ತಾಯಿಯ ಪೂಜೆ ಅಥವಾ ವ್ರತವನ್ನು ಮಾಡೋರಾದರೂ ಮಾಡಬಹುದು, ಅಥವಾ ಮಂತ್ರ ಪಠಣೆ ಮಾಡೋರು ಕೂಡ ಆ ಒಂದು ಸಮಯದಲ್ಲಿ ಮಾಡೋದ್ರಿಂದ ಬೇಗನೆ ಶೀಘ್ರವಾಗಿ ಫಲಗಳನ್ನು ನೋಡಬಹುದು. ಅಂದರೆ ಒಂದು ದಿನ ಮಾಡಿದ್ರೆ ಸಾಕಾಗಲ್ಲ, ಪ್ರತಿನಿತ್ಯವೂ ಕೂಡ ನೀವು ಆ ಒಂದು ಸಮಯಕ್ಕೆ ಮಾಡಬೇಕಾಗುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿ ಭೂಲೋಕದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನಾವು ವಾರಾಹಿ ತಾಯಿಯ ಅನುಗ್ರಹವನ್ನು ಬೇಗನೆ ಪಡ್ಕೋಬಹುದಾಗಿರುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಬಿಡದಂತೆ ಶ್ರದ್ಧಾ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ನಾವು ವಾರಾಹಿ ತಾಯಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಹಾಗೆ ವಾರಾಹಿ ತಾಯಿಯ ಈ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ವಾರಾಹಿ ದೇವಿಯೈ ನಮಃ, 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 ಓಂ ವಾರಾಹಿ ದೇವಿಯೈ ನಮಃ. ಈ ರೀತಿಯಾಗಿ ತಪ್ಪದೆ ನಾವು 108 ಬಾರಿ ಅಥವಾ 11 ಬಾರಿ, 21 ಬಾರಿ ಪ್ರತಿನಿತ್ಯವೂ ಕೂಡ ಪಠಿಸ್ತಾ, ಹಾಗೆ ಪಾಸಿಟಿವ್ ಆಗಿ ಮೈಂಡ್ ಸೆಟ್ಟನ್ನು ಇಟ್ಕೊಳ್ತಾ, ಪಾಸಿಟಿವ್ ಆಗಿ ನಾವು ಫೀಲ್ ಮಾಡ್ಕೊಳ್ತಾ ನಾವು ಅದನ್ನು
ಒಂದ್ಸಲ ಅದನ್ನು ಫೀಲ್ ಮಾಡ್ಕೊಂಡ್ಮೇಲೆ ನಂತರ ಅದನ್ನ ಮರ್ತು ಬಿಡಬೇಕು. ಅದಾದಮೇಲೆ ನಮಗೆ ಏನೇ ಬೇಡ್ಕೊಂಡಿದ್ರು ಕೂಡ ಅದು ನೆರವೇರ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ನನ್ನ ವೀಡಿಯೋಗಳನ್ನ ನೋಡಬೇಕು ಅಂದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನಾನು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.